ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟಿ ರಣ್ಯಾರಾವ್ ಬಂಧನ ಕೇಸ್ ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಏರ್ಪೋರ್ಟಲ್ಲಿ ಯಾವ ರೀತಿಯಲ್ಲಿ ಪ್ರೋಟೋಕಾಲ್ ಉಲ್ಲಂಘನೆ ಆಯಿತು ಅಥವಾ ದುರ್ಬಳಕೆಯನ್ನು ಯಾವ ಥರ ಮಾಡ್ಕೊಂಡಿದ್ದಾರೆ ಇಲ್ಲಿ ಪ್ರೋಟೋಕಾಲ್ ಗಣ್ಯರು ಸಾಮಾನ್ಯ ಜನ ಹೋದರೆ ವಾಚ್ ತೆಗೀರಿ, ಬೆಲ್ಟ್ ತೆಗೀರಿ, ಪರ್ಸ್ ತೆಗೀರಿ, ಅಲ್ಲಿಡಿ ಇಲ್ಲಿಡಿ, ಆ ಟ್ರೈನಲ್ಲಿಡಿ, ಆನಂತರ ಅದನ್ನು ಸರ್ಚ್ ಮಾಡ್ತಕ್ಕಂಥ ವಿಚಾರ, ಬ್ಯಾಗ್ ಇಡಿ ಎಲ್ಲವನ್ನೂ ಮಾಡ್ತಾರಲ್ಲ. ಸಾಮಾನ್ಯ ಜನ ಆ ಒಂದು ಎಲ್ಲ ಚೆಕ್ಕಿಂಗ್ ಮುಗಿಸ್ಕೊಂಡು ಹೋಗೋದಕ್ಕೆ ಸುಸ್ತಾಗ್ಬಿಟ್ಟಿರ್ತಾರೆ ಅವರು. ಆದರೆ ಇಲ್ಲಿ ನೋಡಿ 14 kg ಚಿನ್ನ ಬಂದಾಗ ಇದೇನು ಮೊದಲನೇ ಬಾರಿ ಅಲ್ಲ, ಸಿಕ್ಕಾಕೊಂಡಿರೋದು ಈ ಬಾರಿ ಅಷ್ಟೇ. ಇದಕ್ಕಿಂತ ಮುಂಚೆ ಮನೆಯಲ್ಲೇ KG-ಗಟ್ಟಲೆ ಚಿನ್ನ ಸಿಕ್ಕಿದೆ, ಕೋಟ್ಯಾಂತರ ರೂಪಾಯಿ ಹಣ ಸಿಕ್ಕಿದೆಯಲ್ಲ. ಇದನ್ನು ಹಾಗಾದರೆ ಯಾವ ರೀತಿಯಲ್ಲಿ ವ್ಯವಸ್ಥಿತವಾಗಿ ಮಾಡಲಾಗಿದೆ, ಈ ಪ್ರೋಟೋಕಾಲ್ ದುರ್ಬಳಕೆ ಹೇಗಾಯಿತು, ಶಿಷ್ಟಾಚಾರ ಉಲ್ಲಂಘನೆ ಯಾವ ಥರ ಮಾಡಿದ್ದಾರೆ ಅಂತ ಹೇಳಿ ಈ ತನಿಖೆ ಆಗಬೇಕಿದ್ರ ಬಗ್ಗೆ ಅಂತ CM ಸಿದ್ದರಾಮಯ್ಯ ಅವರೇ ಆದೇಶವನ್ನು ಕೊಟ್ಟಿದ್ದಾರೆ. ಹಿರಿಯ IPS ಅಧಿಕಾರಿಯ ರಾಮಚಂದ್ರ ರಾವ್ ಇದ್ದಾರಲ್ಲ, ಅವ್ರ ಮಗಳು ಆ ಒಂದು ಪ್ರಭಾವವನ್ನು ಬಳಸ್ಕೊಂಡೇ ಈ ಒಂದು ದೊಡ್ಡ ಅಕ್ರಮ ಬಿಸ್ನೆಸ್ನಲ್ಲಿ ರಣ್ಯಾರಾವ್ ನಿರತಲಾಗಿದ್ದ ಇದು. ನೋಡಿ ಯಾವ ಬಿಸ್ನೆಸ್ ಇದೆ ಇಷ್ಟು ದುಡ್ಡು. ಒಮ್ಮೆ ನೀವು 1 kg ಗೋಲ್ಡ್ ಸಾಗಿಸ್ಬಿಟ್ರೆ ನಿಮಗೆ ಮಿನಿಮಮ್ 5 ರಿಂದ 10 ಲಕ್ಷ ರೂಪಾಯಿ ಪ್ರಾಫಿಟ್ ಗ್ಯಾರಂಟಿ. 1 kg ಚಿನ್ನ ದುಬೈಯಿಂದ ಬೆಂಗಳೂರಿಗೆ ಒಳಗಡೆ ಎಂಟ್ರಿ ಆಯಿತು, ಏರ್ಪೋರ್ಟ್ ದಾಟ್ತು ಅಂತ ಹೇಳಿಬಿಟ್ರೆ, ಅದು ಏರ್ಪೋರ್ಟ್ ದಾಟಿ ಅವ್ರೊಂದು ಕಾರಲ್ಲಿ ಕೂತ್ಕೋತಾರಲ್ಲ, ಅಲ್ಲಿಗೆ ಮುಗೀತು. ಅಲ್ಲಿಗೆ ತನ್ನ ಅಕೌಂಟಿಗೆ 10 ಲಕ್ಷ ರೂಪಾಯಿ ಬಂತು ಅಂತ ಅದರ ಅರ್ಥ. 14 kg ಹಿಂದೆ ಎಷ್ಟು kg ತಂದಿದ್ದಾರೋ ಗೊತ್ತಿಲ್ವಲ್ಲ. ಇದರಲ್ಲಿ ಯಾರ್ಯಾರಿದ್ರು, ಇನ್ಯಾವುದೇ ಬಿಸ್ನೆಸ್ ಮಾಡಿ ಅಷ್ಟು ದುಡ್ಡು ಸಿಗಲ್ಲ ಅಲ್ಲ ನಿಮಗೆ. ಅಷ್ಟು ದುಡ್ಡು ಎಲ್ಲಿ ಸಿಗುತ್ತೆ? ಟ್ರಿಪ್ ಹೋಗಿದ್ದೆ, ಬಂದಿದ್ದೆ. ದುಬೈ ಬೇರೆ ದೇಶಗಳು ಏನು 23 ಸಲ, 24 ಸಲ, 40 ಸಲ, 50 ಸಲ ಟ್ರಿಪ್ಗಳು ಹೊಡೆಯೋದಿದೆಯಲ್ಲ, ತಮಾಷೆ ಮಾತಾ ಇದು. ಏರ್ ಟಿಕೆಟ್ಗಳು ಎಷ್ಟು ಬೆಲೆ ಆಗುತ್ತೆ, ಅಲ್ಲಿ ಉಳ್ಕೊಳ್ಳೋಕೆ ಏನು ಕಥೆ ಆಗುತ್ತೆ, ಇದೆಲ್ಲ ಇರುತ್ತಲ್ಲ. ಸೊ ಇದೀಗ ಈ ಒಂದು ಪ್ರೋಟೋಕಾಲ್ ಉಲ್ಲಂಘನೆ ಯಾವ ಥರ ಆಗಿದೆ ಇಲ್ಲಿ. 1 ವಾರದ ಒಳಗಡೆ ನನಗೆ ಒಂದು ವರದಿ ಬೇಕು, ಇದೆಲ್ಲ ಮಿನಿಸ್ಟ್ರ್ ಇದ್ದಾರೆ, ಅವರಿದ್ದಾರೆ, 2 ಸಚಿವರು ಇದ್ದಾರೆ, ಎಲ್ಲ ಮಾತಿದೆಯಲ್ಲ. ಇದಕ್ಕೆ CM ಏನು ಮಾಡ್ತಾರೆ, ಇದನ್ನು ತನಿಖೆಯೇ ಕಾಯ್ಕೊಂಡು ಕೂತ್ಕೊಳ್ಳಲ್ಲ ಅವರು. ಅವ್ರೇನು ಮಾಡಿದ್ದಾರೆ, ಇಂಟೆಲಿಜೆನ್ಸ್ ಮೊರೆ ಹೋಗ್ತಾ ಇದ್ದಾರೆ ಅವರು. ಯಾರದು ಮಿನಿಸ್ಟ್ರ್ಗಳು, ಇಂಟೆಲಿಜೆನ್ಸ್ ಅವ್ರಿಗೆ ಗೊತ್ತಿರುತ್ತೆ. ನೋಡಿ ಸ್ವಾಮಿ, ಇಂಥ ಹುಡುಗಿ ಇಂಥ ಟೈಮಲ್ಲಿ ಇಂಥವ್ರು ಕಾಲ್ ಮಾಡ್ತಾ ಇದ್ಲು, ಇಂಥ ಮಿನಿಸ್ಟ್ರಿಗೆ ಕಾಲ್ ಮಾಡ್ತಾ ಇದ್ಲು ಇವಳು. ಹಿಡ್ಕೊಂಡು ತಕ್ಷಣವೇ ಈ ಹುಡುಗಿ ಫಸ್ಟ್ ಇಂಥ ಮಿನಿಸ್ಟ್ರಿಗೆ ಕಾಲ್ ಮಾಡಿದ್ದು, ಪ್ರಭಾವಿಗಳಿಗೆ ಕಾಲ್ ಮಾಡಿದ್ದು, ಏನೋ ಒಂದು ಇರುತ್ತಲ್ಲ ಅವ್ರ ಬಳಿಯಲ್ಲಿ. ಅದರ ಬೆನ್ನು ಬಿದ್ದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಸರ್ಕಾರದ ಅಪರ ಕಾರ್ಯದರ್ಶಿ ಗೌರವ್ ಗುಪ್ತಾ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. ಇದೀಗ ಸದ್ಯ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಾರೆ ರಾಮಚಂದ್ರ ರಾವ್ ಅವರು. ಪೊಲೀಸ್ ಗೃಹ ನಿರ್ಮಾಣದ ವ್ಯವಸ್ಥಾಪಕ ನಿರ್ದೇಶಕರಿದ್ದಾರೆ, ಅವ್ರನ್ನೂ ತನಿಖೆ ಮಾಡಿ ಅವರ ಇನ್ವಾಲ್ವ್ಮೆಂಟ್ ಇದರಲ್ಲಿ ಇದೆಯಾ. ಈಗ ರಾಮಚಂದ್ರ ರಾವ್ ಅವ್ರನ್ನ ಅವರ ಒಂದು ಹೇಳಿಕೆ ನಾವು ಗಮನಿಸಿದ್ವಿ. ನಾನು 16 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೀನಿ, ಈ ಥರದ್ದು ಯಾವುದೇ ಕಪ್ಪು ಚುಕ್ಕಿ ನನ್ನ ಕೆರಿಯರಲ್ಲಿ ಇರಲಿಲ್ಲ, ಈ ಒಂದು ಮಗಳ ಕಾರಣದಿಂದಾಗಿ ನಾನು ಇವತ್ತು ನೋವು ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿ ರಾಮಚಂದ್ರ ರಾವ್ ಅವರು ಮಾತಾಡಿದರು. ರಾಮಚಂದ್ರ ರಾವ್ ಅವರಿಗೆ ತನ್ನ ಮಗಳ ವಿದೇಶ ಪ್ರವಾಸಗಳ ಕಥೆ ಬಗ್ಗೆ ಗೊತ್ತಿರಲಿಲ್ವಾ? ಏನಮ್ಮ ಇಷ್ಟು ಸಲ ದುಬೈಗೆ ನೀನು ಯಾಕೆ ಹೋಗ್ತಾ ಇದೆಯಾ ಬೈ ಕೇಳಬಹುದಿತ್ತೇನೋ. ಅದು ಅಲ್ಟಿಮೇಟ್ಲಿ ಅವ್ರ ವಿಚಾರ. ಒಂದು ಮಾಹಿತಿಗಾದರೂ ಕೇಳಬೇಕಾಗಿತ್ತಲ್ಲ. ಏನಮ್ಮ ಯಾವ ದುಬೈ ಅಂತ ಇದೆಯಲ್ಲ, 23 ಸಲ, 24 ಸಲ, 40 ಸಲ, ಏನು ಕಥೆ ಇದು ಅಂತ ಒಮ್ಮೆ ಕೇಳಿದ್ದಿದ್ದರೆ ರಾಮಚಂದ್ರ ರಾವ್ ಅವರು ಇವತ್ತು ಸ್ಕ್ರೀನ್ಗಳ ಮೇಲೆ, ಪೇಪರಲ್ಲಿ, ಫೋಟೋದಲ್ಲಿ ಬರ್ತಾ ಇರಲಿಲ್ವೇನೋ ಅಂತ. ನೋಡಿ, ಅವರ ವೃತ್ತಿಯಿಂದ ಏನೋ ಕೆಟ್ಟ ಹೆಸರು ತೊಗೊಂಡಿಲ್ಲ ಅವರು, ಸೋಫಾರ್ ಅಂತೂ ತೊಗೊಂಡಿಲ್ಲಪ್ಪ. ತನಿಖೆ ಮಾಡಿದಾಗ ಗೊತ್ತಾಗಲಿ, ಅದು ವಿಚಾರ ಬೇರೆ. ಕೇಳಬೇಕಲ್ಲ ಮಕ್ಕಳ ಬಗ್ಗೆ, ನೀನೇನು ಮಾಡ್ತಾ ಇದೆಯಾ, ದುಬೈನಲ್ಲಿ ಏನು ಕೆಲಸ ಇದೆ, ಏನು ಟ್ರಿಪ್ ಹೋಗ್ತಾ ಇದೆಯಾ, ಯಾವುದಾದ್ರೂ ಬಿಸ್ನೆಸ್ ವಿಚಾರಕ್ಕೆ ಹೋಗ್ತಾ ಇದೆಯಾ ನೀನು, ಇಷ್ಟು ಬಾರಿ ಯಾವುದಿರುತ್ತೆ ಬಿಸ್ನೆಸ್ಸು, ತಿಂಗಳಲ್ಲಿ 1 ಸಲ ಹೋದರೆ ಹೆಚ್ಚೆಚ್ಚು ಅಂತ ಮಾತಾಡ್ತಾರೆ. ವಾರಕ್ಕೆ 2 ಬಾರಿ ದುಬೈಗೆ ಹೋಗೋದಾದರೆ ಹೇಗೆ? ಕೇಳಿದರೆ ಸರಿ ಹೋಗ್ತಿತ್ತೇನೋ ಗೊತ್ತಿಲ್ಲ. ಆದರೆ ಇದರಲ್ಲಿ ಅವ್ರ ಪಾತ್ರ ಇದೆಯಾ, ಅವ್ರ ಪ್ರಭಾವದ ಪಾತ್ರ ಮಾತ್ರ ಇದೆ ಗೊತ್ತಿಲ್ಲ. ನೋಡಿ, ರಣ್ಯಾರಾವ್ ಪ್ರೋಟೋಕಾಲ್ ಉಲ್ಲಂಘನೆ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ಇಲ್ಲಿ ರಾಮಚಂದ್ರ ರಾವ್ ಸೂಚನೆ ಮೇರೆಗೇ ಪ್ರೋಟೋಕಾಲ್ ವ್ಯವಸ್ಥೆ ಮಾಡಲಾಗಿತ್ತು ಅಂತ ಮಾಹಿತಿ ಬರ್ತಾ ಇದೆ. ರಾಮಚಂದ್ರ ರಾವ್ ಅವರೇ ಸೂಚನೆ, ನನ್ನ ಮಗಳು ಬರ್ತಾ ಇದ್ದಾಳಪ್ಪ, ಯಾರು ತಡಿಬೇಡಿಯಲ್ಲಿ ಹಿಡಿಬೇಡಿ. ಅರ್ಥ ಏನಿದಕ್ಕೆ? ಅರ್ಥ ಏನ್ರಿ? ಏನು ಸ್ಪೆಷಲ್ಲ? ರಾಮಚಂದ್ರ ಅವ್ರ ಮಗಳಾಗ್ಬಿಟ್ರೆ ವಿಶೇಷ ಏನಲ್ಲಿ? ಹಿಡಿಲೇಬೇಡಿ, ತಡಿಲೇಬೇಡಿ ಅಂತ ಹೇಳಿದ್ರೆ ಈ ಥರ ಯಾರನ್ನ ಹಾಗೆ ಬಿಟ್ಟುಬಿಡ್ತಾರೋ ಅವ್ರಿಗೊಂದು ಅಡ್ವಾಂಟೇಜ್ ಅಲ್ವೇ? ನಾನು ಯಾವ ದೇಶದಿಂದ ಏನು ಬೇಕಾದರೂ ತರಬಹುದು ಅಂತ. ಚಿನ್ನದ ಜಾಗದಲ್ಲಿ ಡೈಮಂಡ್ ಇದ್ದಿದ್ದರೆ, ಇನ್ನೇನೋ ವಸ್ತು ಇದ್ದಿದ್ದು, ಇನ್ನೂ ಬೆಲೆ ಬಾಳುವಂಥದ್ದು ಏನಾದರೂ ಇದ್ದಿದ್ದರೆ ಏನು ಗತಿ? ವೆಪನ್ನೇ ಇತ್ತು ಅಂತ ಅಂದ್ಕೊಳ್ಳಿ, ಅದು ಅಕ್ರಮ ವೆಪನ್ ಸಾಗಿಸ್ತಾ ಇದ್ದರೆ ಏನು ಮಾಡಬೇಕಾಗಿತ್ತು ಅವಾಗ? ದೇಶದ ಭದ್ರತೆಗೂ ಸಮಸ್ಯೆ, ಅದು ಆರ್ಥಿಕ ವಿಚಾರಕ್ಕೂ ಸಮಸ್ಯೆ ಅಲ್ವೇ? ಈ ಥರ ಸಂಪಾದನೆ ಮಾಡೋದಾದರೆ ಸುಲಭದ ದಾರಿ ಬಡವ್ರಿಗೂ ಮಾಡಿಕೊಟ್ಬಿಡಿ. ಈ ಥರ ಹಾಗಾದರೆ ಒಮ್ಮೆ ನಾನು ಇದು ಫಂಡ್ ಮಾಡ್ತಾ ಇದ್ದೀನಪ್ಪ, ನೀನು ದುಡ್ಡು ಕೊಡ್ತೀನಿ, ನಾನು ದುಬೈಗೆ ಹೋಗು, 1 kg ಚಿನ್ನ ತಗೋ, ಒಂದು 5-6 ಲಕ್ಷ ಎಣಿಸ್ಕೊ ನೀನು ಅಂದರೆ ಅವನು ಶ್ರೀಮಂತ ಆಗ್ತಾನೆ. ದೇಶದ ಅರ್ಥವ್ಯವಸ್ಥೆನೇ ಬುಡಮೇಲಾಗಲ್ವೇ ಆಗ? ಸೊ ಇವರೇ ಹೇಳಿದರು ಅಂತ ಮಾಹಿತಿ ಬರ್ತಾ ಇದೆ. ಅದರ ಸತ್ಯಾಸತ್ಯತೆ ಪರಿಶೀಲಿಸಲಿ. ನಾವೇನೋ ಇಲ್ಲಿ ತೀರ್ಪು ಕೊಡ್ತಾ ಇಲ್ಲ, ಕನ್ಕ್ಲೂಷನ್ಗೂ ನಾವು ಬರ್ತಾ ಇಲ್ಲ.
ಏನು ತನಿಖೆ ನಡೀತಾ ಇದ್ದು ಅದರಲ್ಲಿ ರಾಮಚಂದ್ರ ರಾವ್ ಕೂಡ ತನಿಖೆ ಫೇಸ್ ಮಾಡಬೇಕಾಗುತ್ತೆ. ಇದೀಗ ಪೊಲೀಸ್ ಭದ್ರತೆಯಲ್ಲೇ ನೋಡಿ, ಇದು ಹೇಗೆ ಅಂದರೆ ಬೇಲಿ ಎದ್ದು ಹೊಲ ಮೇಯೋದು ಹೇಗೆ ಅಂದರೆ ಹೀಗೆ, ಈ ಥರದ್ದು ಚಿನ್ನ ಸಾಗಿಸ್ತಾರೆ, ಅಕ್ರಮವಾಗಿ ಮಾದಕ ವಸ್ತುವನ್ನು ಸಾಗಿಸ್ತಾರೆ, ಶಸ್ತ್ರಾಸ್ತ್ರ ಸಾಗಾಟ ಆಗಬಹುದು ಅಂತಲೇ ಏರ್ಪೋರ್ಟ್ಗಳಲ್ಲಿ ಪೊಲೀಸರು ಇರ್ತಾರೆ. ಅಂಥ ಪೊಲೀಸರೇ ಇವ್ರನ್ನ ಚೆಕ್ ಮಾಡದೆ ಚಿನ್ನ ಸಾಗಾಟಕ್ಕೆ ಇವರೇ ಭದ್ರತೆ ಕೊಟ್ಟುಬಿಟ್ರೆ ಗತಿ ಏನು? ಕಳ್ಳ ಚಿನ್ನ ಸಾಗಾಟಕ್ಕೆ ಭದ್ರತೆ ಕೊಟ್ಟುಬಿಟ್ರೆ ಗತಿ ಏನು? ಕಳ್ಳ ಚಿನ್ನ ಅಂದರೆ ತೆರಿಗೆ ಕಟ್ತಿರ್ತಕ್ಕಂಥ ಚಿನ್ನ ಅಂತ ಅಷ್ಟೇ. ಇದಕ್ಕೆ DRI ಸಿದ್ಧತೆಯನ್ನು ಒಂದು ಕಡೆ ಮಾಡಿಕೊಳ್ತಾ ಇದೆ. ನಟಿ ರನ್ಯಾ ರಾವ್ಳಿಂದ ಚಿನ್ನ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾನ್ಸ್ಟೇಬಲ್ಗಳು ಭಾಗಿಯಾಗಿರುವ ಹಿನ್ನೆಲೆಯಲ್ಲಿ ಕಾನ್ಸ್ಟೇಬಲ್ಗಳು ಕರ್ತವ್ಯ ಲೋಪವನ್ನು ಯಾಕೆ ಮಾಡಿದ್ರು? ಈ ಕಾನ್ಸ್ಟೇಬಲ್ಗಳು ಯಾರು? ಇದೆಲ್ಲರೂ ಕೂಡ ಒಂದು ಕಡೆ ರಾಮಚಂದ್ರ ರಾವ್ ಅವರಿಂದ ನಿರ್ದೇಶಿಸಲ್ಪಟ್ಟಿದ್ರ ಈ ಒಂದು ಕಾನ್ಸ್ಟೇಬಲ್ಗಳು? ಅವ್ರಿಗಂಥ ಒಂದು ಸೂಚನೆ ಹೋಗಿತ್ತಾ? ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ತನಿಖೆ ನಡೆಯುತ್ತೆ. CID ತನಿಖೆ ಆಗಬೇಕು ಅಂತೇಳಿ ರಾಜ್ಯ ಸರ್ಕಾರ ಒಂದು ಕಡೆ ಆದೇಶವನ್ನು ಮಾಡಿದೆ. ಪೊಲೀಸ್ ಸಿಬ್ಬಂದಿ ಕರ್ತವ್ಯ ಲೋಪಕ್ಕೆ ಸಂಬಂಧಪಟ್ಟಂತೆ CID ತನಿಖೆ ನಡೆಯುತ್ತೆ.